ಕಳೆದ ವರ್ಷ ಬರೋಬ್ಬರಿ 15% ಉದ್ಯೋಗಿಗಳನ್ನು ಲೇ ಆಫ್ ಮಾಡಿದ್ದ ಇಂಟೆಲ್ ಸಂಸ್ಥೆ ಈ ಬಾರಿ ಇನ್ನೂ ಕಾಠಿಣ್ಯ ನಿಲುವನ್ನು ತೋರ್ತಿದೆ. ವರದಿಗಳ ಪ್ರಕಾರ ಇದೀಗ 20% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಿದೆ. ಈ ವಾರವೇ ಹೊಸ ಲೇ ಆಫ್ ಪ್ರಕ್ರಿಯೆ ಆರಂಭ ಆಗಬಹುದು ಅಂತ ವರದಿಯಾಗಿದೆ. ಇಂಟೆಲ್ ಇತಿಹಾಸದಲ್ಲೇ ಅತಿದೊಡ್ಡ ಲೇ ಆಫ್ ಎನಿಸಬಹುದು ಇದು. ಕಳೆದ ವರ್ಷದ ಲೇ ಆಫ್ ಅಲ್ಲಿ 15,000 ಮಂದಿ ಕೆಲಸವನ್ನು ಕಳೆದುಕೊಂಡಿದ್ರು. ಈ ಬಾರಿ ಇನ್ನೂ ಹೆಚ್ಚು ಮಂದಿಗೆ ಅಂದರೆ 21,000 ಜನರ ಕೆಲಸ ಹೋಗಬಹುದು ಅನ್ನುವಂಥ ಅಂದಾಜಿದೆ. ಇತ್ತೀಚೆಗಷ್ಟೇ ಇಂಟೆಲ್ ಸಂಸ್ಥೆ ತನ್ನ CEO ಪ್ಯಾಟ್ ಜೆಲ್ ಸಿಂಗರ್ ಅವರನ್ನು ಕೆಲಸದಿಂದ ತೆಗೆದುಹಾಕಿತ್ತು. ಇದೀಗ ಲೀ ಬೂಟಾನ್ ಎನ್ನುವರು ಹೊಸ CEO ಆಗಿ ನೇಮಕ ಆಗಿದ್ದಾರೆ. ಅವರು ಬರುತ್ತಲೇ ಕಂಪನಿಯನ್ನು ಆಮೂಲಾಗ್ರವಾಗಿ ಬದಲಾಯಿಸಲು ಹೊರಟಂತಿದೆ. ವರದಿಗಳು ಹೇಳ್ತಾ ಇರೋಂಗೆ ಇಂಟೆಲ್ ಒಂದು ವೇಳೆ 20% ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದ್ದೇ ಆದಲ್ಲಿ 2 ವರ್ಷದಲ್ಲಿ ಬರೋಬ್ಬರಿ 30,000ಕ್ಕೂ ಅಧಿಕ ಉದ್ಯೋಗಿಗಳನ್ನು ಈ ಕಂಪನಿಯು ಮನೆಗೆ ಕಳುಹಿಸಿದಂತಾಗತ್ತೆ. ಆದರೆ ಇಂಟೆಲ್ ಸಂಸ್ಥೆಯಿಂದ ಈ ಬಗ್ಗೆ ಯಾವುದೇ ರೀತಿಯಾಗಿ ಅಧಿಕೃತ ಹೇಳಿಕೆ ಬಂದಿಲ್ಲ, ಮುಂದೆ ಬರಬಹುದು.